ಸದಸ್ಯರುಗಳು, ಹಲವಾರು ಮುಖಂಡರುಗಳು ಸೇರಿದಂತೆ ಕೆಲವು ಕನ್ನಡಪರ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬಿಡದಿ ಬಸ್ ನಿಲ್ದಾಣದಿಂದ ಸುಮಾರು 4 ಕಿಲೋಮೀಟರ್ ದೂರಕ್ಕೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ತೆಗೆದುಕೊಂಡು ಬಂದು ನಿತ್ಯಾನಂದ ಬಿಡದಿ ಆಶ್ರಮಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಗೇಟ್ಗೆ ಒಂದು ಬೀಗ ಮುದ್ರೆಯನ್ನು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಏನು ಒಂದು ಉತ್ತರಾಧಿಕಾರತ್ವದ ವಿವಾದ ಹುಟ್ಟಿಕೊಂಡಿತ್ತು ನಿತ್ಯಾನಂದ ಹೇಳಿಕೆಯಿಂದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಲಿಂಗೇಶ್ವರ ಮಠವನ್ನ ವಶಕ್ಕೆ ಪಡೆಯಲಿಕ್ಕೆ ನಿತ್ಯಾನಂದಕ್ಕೆ ಅವಕಾಶ ಕೊಡಬಾರದು ಮತ್ತು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಒಂದು ಆಪದಗಳಿಂದ ಆತ ಮುಕ್ತನಾಗುವುದು ಯಾವುದೇ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರು ಜಿಲ್ಲಾ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ನಮ್ಮಲ್ಲಿದ್ದಾರೆ. ಅವರುಗಳು ಏನ್ ಹೇಳ್ತಾರೆ ಒಂದು ಒಟ್ಟಾರೆ ಬೆಳವಣಿಗೆ ಬಗ್ಗೆ ಅಂತ? ಹರೀಶ್ ಅವರೇ, ಒಟ್ಟಾರೆ ಬೆಳವಣಿಗೆ ಪ್ರತಿಭಟನೆ ಕೂಡ ಮಾಡ್ತಿದ್ದೀರಾ, ನಿಮ್ಮ ಸ್ವಾಮೀಜಿಯವರು ಆ ಮಠದ ಸ್ವಾಮೀಜಿಯವರು ಏನ್ ಹೇಳಿದ್ರು, ನಿಮ್ಮ ಒಂದು ಈ ಆಕ್ರೋಶ ಏನು ನಿತ್ಯಾನಂದ ನಮ್ಮ ರಾಮಲಿಂಗೇಶ್ವರ ಮಠ ಬಾಗಲಕೋಟೆ ಜಿಲ್ಲೆ ರಾಮಲಿಂಗೇಶ್ವರ ಮಠದ ವಶಪಡಿಸಿದೆ ಅಂತ ಹೇಳಿದರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಶಾಮನೂರು ಶ್ರೀಶಂಕಪುರ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ನಿನ್ನೆ ಸಭೆಯಲ್ಲಿ ಸೇರಿದ್ರು. ತಿಪ್ಪಣ್ಣವರು ರಾಜ್ಯಾಧ್ಯಕ್ಷರು ಅವರು ಸಹ ಭಾಗವಹಿಸಿದ್ರು. ಅಲ್ಲಿ ಒಂದು ವೀರಶೈವ ಮಹಾಸಭಾ ಸ್ಪಷ್ಟ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ರಾಮಲಿಂಗೇಶ್ವರ ಮಠ ಒಂದೇ ಅಲ್ಲ, ಯಾವುದೇ ಮಹಾಲಿಂಗೇಶ್ವರ ಮಠ ಒಂದೇ ಅಲ್ಲ, ಇಡೀ ಯಾವುದೇ ವೀರಶೈವ ಮಠವನ್ನ ಯಾರು ಕಬಳಿಸಬಾರದು. ನಿತ್ಯಾನಂದ ಏನದು ಕೈ ಹಾಕಿದ್ದಾನೆ ಅದರ ವಿರುದ್ಧವಾಗಿ ನಾವು ನಿನ್ನೆ ನಿರ್ಣಯವನ್ನು ಮಂಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ರಾಮಲಿಂಗೇಶ್ವರ ಮಠನ ಮಹಾಲಿಂಗೇಶ್ವರ ಮಠನ ನಾವು ಇದಕ್ಕೆ ಕೈವಶ ಮಾಡೋದಕ್ಕೆ ಬಿಡೋದಿಲ್ಲ. ನಿತ್ಯಾನಂದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಸಂಕೇತಿಕವಾಗಿ ಒಂದು ಬೀಗವನ್ನ ತಿಳಿದಿದ್ದೀವಿ. ಶ್ರುತಿ, ಇದು ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಹೇಳ್ತಕ್ಕಂಥ ಮಾತು. ಆದ್ರೆ ಏನು ಆ ಒಂದು ಮಾಲಿಂಗೇಶ್ವರ ಮಠವನ್ನು ವಶಕ್ಕೆ ಪಡೆಯಕ್ಕೆ ಮುಂದಾಗಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ವಶಕ್ಕೆ ನಾವು ಕೊಡಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ರೀತಿಯ ಒಂದು ರೂಮರ್ಗಳು ಹಬ್ಬಿತ್ತು, ಅದಕ್ಕೆ ನಿತ್ಯಾನಂದ ಉತ್ತರವನ್ನು ಕೊಡಬೇಕು ಮತ್ತು ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅಥವಾ ಒಂದು ಈ ರೀತಿ ಆರೋಪಗಳಿಂದ ಮುಕ್ತವಾಗುವವರು ಕೂಡ ಭಾಗವಹಿಸಬಾರದು ಅನ್ನೋ ಒಂದು ಪ್ರತಿಭಟನೆ ಮಾಡಿದರೆ ಮತ್ತು ಆ ಒಂದು ಆಶ್ರಮಕ್ಕೆ ಈಗಾಗಲೇ ಬೀಗ ಮುದ್ರೆಯನ್ನು ಕೂಡ ಹಾಕಲಾಗಿದೆ. ಶ್ರುತಿ, ಧನ್ಯವಾದ ಸುಖೇಶ್. ನವರಸ ನಾಯಕ ಜಗ್ಗೇಶ್ಗೆ